ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಬಹಳ ಅಪರೂಪವಾಗಿ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ಲೇಖನವನ್ನು ಬರೆದಿದ್ದಾರೆ. ಮೌನದ ಧ್ವನಿ ಅನ್ನೋ ಹೆಸರಿನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ನರೇಂದ್ರ ಮೋದಿಯವರ ಮೌನವನ್ನು ಖಂಡಿಸಿದ್ದಾರೆ. ದೇಶ ಮತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೇ ಅನ್ಯಾಯಗಳಾಗಲಿ, ನೋವುಗಳಾಗಲಿ, ದುರಂತಗಳಾಗಲಿ ಆದಾಗ ಅದನ್ನು ಖಂಡಿಸುವ ಮತ್ತು ಆ ಅನ್ಯಾಯಗಳು ನಡೆಯದ ಹಾಗೆ ಮಾತನಾಡುವ ಮತ್ತು ಯುದ್ಧಗಳಿಂದ ಕ್ರೌರ್ಯಗಳಾದರೆ ಅದನ್ನು ತಡೆಗಟ್ಟುವ ಕೆಲಸಗಳನ್ನು ಎಲ್ಲ ಮಾನವಂತರು ಮಾಡಬೇಕು. ಜೊತೆಗೆ ದೇಶದ ಜವಾಬ್ದಾರಿಯನ್ನು ವಹಿಸಿರುವಂಥ ಪ್ರಧಾನಿಗಳು ಕೂಡ ಮಾಡಬೇಕು. ವಿಷಯ ಏನು ಅಂದರೆ, ಸೋನಿಯಾ ಗಾಂಧಿಯವರು ನರೇಂದ್ರ ಮೋದಿಯವರ ಈ ಮೌನದ ಬಗ್ಗೆ ಕಟುವಾಗಿ ಟೀಕಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಈ ನರರಾಕ್ಷಸನಾಗಿ ರೂಪುಗೊಂಡಿರುವಂಥ ನೇತಾನ್ಯಾಹು, ಇಸ್ರೇಲ್ನ ಪ್ರಧಾನಿ ನೇತಾನ್ಯಾಹು ಗಾಜಾದ ಮೇಲೆ, ಪ್ಯಾಲೆಸ್ತೀನ್ನ ಗಾಜಾದ ಮೇಲೆ ಒಂದು ರೀತಿಯ ಗಾಜಾದಲ್ಲಿ ನರಮೇಧವನ್ನೇ ನಡೆಸಿದ್ದಾನೆ. ಇದನ್ನು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯೇ ಹೇಳಿದೆ, ನರಮೇಧ. ಇನ್ನೂ ಈ ನರರಾಕ್ಷಸನಿಗೆ ರಕ್ತದ ಹಪಾಹಪಿ ಸಾಕಾಗಿಲ್ಲ ಅಂತ ಕಾಣುತ್ತೆ. ನಿರಂತರವಾಗಿ ದಾಳಿ ಮಾಡುವ ಮೂಲಕ ಆ ಗಾಜಾದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು, ಕಂದಮ್ಮರು, ಸಣ್ಣ ಮಕ್ಕಳು, ವಯೋವೃದ್ಧರು, ನಾಗರಿಕರು ಎಲ್ಲರ ಮೇಲೂ ದಾಳಿ ಮಾಡಿ ಅವರ ಬದುಕನ್ನು ಒಂದು ರೀತಿ ನರಕ ಸದೃಶ ಮಾಡಿಬಿಟ್ಟಿದ್ದಾನೆ ಈ ನೇತಾನ್ಯಾಹು, ಈ ಇಸ್ರೇಲ್. ಇಂತಹ ದಾಳಿಗಳಾದಾಗ, ಜಗತ್ತಿನಲ್ಲಿ ಈ ರೀತಿಯ ಒಂದು ರೀತಿ ಮನುಕುಲವೇ ಆಘಾತಗೊಳಿಸುವಂಥ ಇಂತಹ ದುಷ್ಕೃತ್ಯಗಳು, ಕ್ರೌರ್ಯಗಳಾದಾಗ ನಮ್ಮ ದೇಶದ ಪ್ರಧಾನಿ, ನಾನು ವಿಶ್ವಗುರು ಅಂಥೇಳಿ ತಾವೇ ಹೇಳ್ಕೊಳ್ಳುವಂಥ ಪ್ರಧಾನಿಯವರು ಆ ವಿಶ್ವಗುರು ಅನ್ನೋ ಸ್ಥಾನಕ್ಕೆ ತಕ್ಕನಾಗಿ ನಡೆದುಕೊಳ್ಬೇಕಲ್ಲ. ವಿಶ್ವಗುರು ಅನ್ನೋ ಪದಕ್ಕೆ ಯಾವಾಗ ಮಾನ್ಯತೆ ಬರುತ್ತೆ? ವಿಶ್ವಗುರು ಆಗೋದು ಯಾವಾಗ ಅಂದರೆ, ಇಡೀ ವಿಶ್ವದಲ್ಲಾಗುವಂಥ ತಲ್ಲಣಗಳಿಗೆ, ಇಡೀ ವಿಶ್ವವೇ ತನ್ನ ಕಡೆ ನೋಡುವಂತೆ ಒಂದು ಮಾನವೀಯ ಪರವಾದ, ದಕ್ಷ ಪರವಾದಂಥ ಆಡಳಿತವನ್ನು ನಡೆಸಿದಾಗ, ವಿಶ್ವ ಮಟ್ಟದಲ್ಲಿ ಮಾನವೀಯ ನೆಲೆಯಲ್ಲಿ ಗುರುತಿಸಿಕೊಂಡಾಗ ವಿಶ್ವಗುರು ಆಗೋದಕ್ಕೆ ಸಾಧ್ಯ. ಆದರೆ ನರೇಂದ್ರ ಮೋದಿಯವರು ಗಾಜಾದಲ್ಲಿ ಇಸ್ರೇಲ್ ಮಾಡ್ತಿರುವಂಥ ಈ ರಾಕ್ಷಸಿ ಕೃತ್ಯವನ್ನು ಒಂದೇ ಒಂದು ಪದಗಳಲ್ಲಿ, ಒಂದೇ ಒಂದು ಮಾತು ಕೂಡ ಆಡಿಲ್ಲ. ತುಟಿ ಪಿಟಿಕ್ ಅಂದಿಲ್ಲ ಅಂತಾರಲ್ಲ, ಹಾಗೆ ಒಂದು ತುಟಿ ಬಿಚ್ಚಿಲ್ಲ. ವಿಶ್ವಗುರು ಆಗೋದಕ್ಕೆ ಸಾಧ್ಯನಾ? ವಿಶ್ವಗುರು ಹೋಗಲಿ, ವಿಶ್ವಗುರು ಅದೆಲ್ಲ ದೊಡ್ಡ ಪದ. ವಿಶ್ವಗುರು ಬುದ್ಧರು, ಭಗವಾನ್ ಬುದ್ಧರು ಇದ್ದಾರಲ್ಲ, ಅವರು ವಿಶ್ವಗುರು. ಇವರೆಲ್ಲ ಅವರ ಧೂಳಿಗೂ ಸಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿಯಾಗಿ ಒಂದು ಭಾರತ, ನರೇಂದ್ರ ಮೋದಿಯವರು ಬಿಡಿ, ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಭಾರತಕ್ಕೊಂದು ಇಡೀ ವಿಶ್ವದ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರಿದೆ. ಅಲಿಪ್ತ ನೀತಿಯ ನಾಯಕ ಅಂತ ಇದೆ, ವಿಶ್ವ ಶಾಂತಿ ದೂತ ನಾಯಕ ಪಟ್ಟ ಭಾರತಕ್ಕಿದೆ. ಇಂಥ ಸಂದರ್ಭದಲ್ಲಿ ಇಸ್ರೇಲು ಗಾಜಾದ ಮೇಲೆ ಈ ರೀತಿಯ ದಾಳಿಗಳನ್ನು ಮಾಡುವ ಮೂಲಕ ರಾಕ್ಷಸಿ ಕೃತ್ಯವನ್ನು ಮಾಡುವಾಗ, ಇಲ್ಲ ಇದು ನಿಲ್ಲಬೇಕು ಅಂಥೇಳಿ ಹೇಳಬೇಕಾಗಿತ್ತು. ಆದರೆ ಬೇರೆ ಬೇರೆ ದೇಶಗಳು, ಬ್ರೆಜಿಲ್ಲು, ಯುಗೋಸ್ಲಾವಿಯಾ, ಚೀನಾ, ಟರ್ಕಿ, ಇನ್ನೂ ಹಲವಾರು ದೇಶಗಳು ಇದನ್ನು ಖಂಡಿಸಿವೆ, ಯುದ್ಧಗಳು ನಿಲ್ಲಬೇಕು ಅಂತ ಹೇಳಿವೆ. ಆದರೆ ನಮ್ಮ ದೇಶದ ಪ್ರಧಾನಿ ತನಗೇನೂ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ನನಗೇನು ಮಾಹಿತಿನೇ ಇಲ್ಲ ಅಥವಾ ಎಲ್ಲ ಗೊತ್ತಿದ್ರೂ ಸುಮ್ಮನೆ ಇದೆ. ಹಾಗಾಗಿಯೇ ಸೋನಿಯಾ ಗಾಂಧಿಯವರು ನೀವು ಬಿಡಿ, ಭಾರತಕ್ಕೊಂದು ಜಾಗತಿಕವಾಗಿ ಹೆಸರಿದೆ. ಇಂಥ ಸಂದರ್ಭದಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿಯವರ ಮೌನ ಮತ್ತು ಅವರ ಈ ರಾಜತಾಂತ್ರಿಕತೆಯ ನಿಷ್ಕ್ರಿಯತೆ ಭಾರತವನ್ನು ಕುಸಿಯುವಂತೆ ಮಾಡುತ್ತೆ, ಭಾರತಕ್ಕಿರುವಂಥ ಇಮೇಜನ್ನು ಹಾಳು ಮಾಡುತ್ತೆ. ಇದ್ರ ಬಗ್ಗೆ ಪ್ರಧಾನಿ ಮಾತಾಡಬೇಕು ಅಂಥೇಳಿ ಖಂಡಿಸಿದ್ದಾರೆ. ಪ್ರಧಾನಿ ಅವರಿಗೆ ಅವರು ಮೆಲೋಡಿ ಚಾಕ್ಲೇಟ್ ತಗೊಂಡು ವಿದೇಶಕ್ಕೆಲ್ಲ ಹೋಗಿ ಆರಾಮಾಗಿ ಅವ್ರು ಜಾಲಿ ಮಾಡೋ ಮೂಡಲ್ಲಿರಬೇಕಾದ್ರೆ, ಎಲ್ಲಿ ಯುದ್ಧಗಳಾದ್ರೇನು, ಯಾವ ದೇಶದಲ್ಲಿ ಸಾವು ನೋವುಗಳಾದ್ರೇನು, ನನಗೇನು,
ಅವರೆಲ್ಲ ಒಂದು ವಿದೇಶದ ಟ್ರಿಪ್ಪಲ್ಲಿರ್ತಾರೆ, ಇನ್ನೊಂದು ಭಾರತದಲ್ಲಿ ಚುನಾವಣಾ ಟ್ರಿಪ್ಪಲ್ಲಿರ್ತಾರೆ. ಇಷ್ಟೇ. ಇವರು ನಮ್ಮ ಮೋದಿ ಯಾವುದ್ರಲ್ಲಿ ಬ್ಯುಸಿಯಪ್ಪ ಅಂದರೆ, ಒಂದು ವಿದೇಶ ಪ್ರವಾಸ, ಇನ್ನೊಂದು ದೇಶದಲ್ಲಿ ಚುನಾವಣೆ ಪ್ರವಾಸ ಅಷ್ಟೇ. ಯಾವ ದೇಶದಲ್ಲಿ ಏನು, ನಮ್ಮ ಭಾರತದಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ. ಚುನಾವಣಾ ಅಕ್ರಮ, ನೀಟ್ ಹಗರಣ, ಜನರಿಗೆ ಎಷ್ಟೊಂದು ಸ್ಕ್ಯಾಮ್ಗಳು, ನರೇಂದ್ರ ಮೋದಿಯವರ ಆಡಳಿತದ ದೊಡ್ಡ ದೊಡ್ಡ ವೈಫಲ್ಯಗಳು, PM ಕೇರ್ ಹಗರಣ, ಎಲೆಕ್ಟ್ರಲ್ ಬಾಂಡ್ ಹಗರಣ, ಎರಡ ನೀವು ಹೇಳ್ತಾ ಹೋದರೆ ತುಂಬ ಸಿಗ್ತವೆ. ಆಮೇಲೆ ವೈಫಲ್ಯಗಳು, ಇವರ ವೈಫಲ್ಯಗಳು, GDP ಏನಾಗಿದೆ, ಏನಾಗ್ತಾಯಿದೆ, ರೂಪಾಯಿ ಮೌಲ್ಯ ಏನಾಗ್ತಾಯಿದೆ, ಆಮೇಲೆ ಭಾರತದ ಆರ್ಥಿಕ ಸ್ಥಿತಿ, ಮತ್ತು ಇಲ್ಲಿನ ಜನರಿಗೆ ಉದ್ಯಮಶೀಲತೆ ಕಥೆ ಏನು. ಆದರೆ ಇಲ್ಲಿ ನರೇಂದ್ರ ಮೋದಿಯವರ ಆಪ್ತ ಬಳಗದ ಉದ್ಯಮಿಗಳು ಮಾತ್ರ ಒಳ್ಳೆ ಗ್ರೋತ್ ಆಗ್ತಿದ್ದಾರೆ. ತಮ್ಮ ಆಪ್ತ ಬಳಗದ ಉದ್ಯಮಿಗಳನ್ನು ಉದ್ಧಾರ ಮಾಡೋಕ್ಕೆ ಇವರು ಪ್ರವಾಸ ಮಾಡಿ ಅಲ್ಲಿ ಒಂದು ಒಡಂಬಡಿಕೆ ಒಪ್ಪಂದಗಳನ್ನ ಮಾಡಿಕೊಂಡು ಇವರು ಭಾರತ ದೇಶದ ಪರವಾಗಿ ಹೋಗಿ ತಮ್ಮ ಪರವಾದ ಉದ್ಯಮಿಗಳಿಗೆ ಸಹಾಯ ಮಾಡ್ತಾರೆ. ಒಡಂಬಡಿಕೆ, ವ್ಯಾಪಾರ ಒಪ್ಪಂದಗಳು. ಇಂಥ ಪ್ರಧಾನಿಗಳು ನೋಡಿ. ಗಾಜಾದಲ್ಲಿ ಇಸ್ರೇಲು ನೋಡಿ, ಈ ನರೇಂದ್ರ ಮೋದಿಯವರು ನೋಡಿ, ಗಾಜಾ ಪ್ಯಾಲೆಸ್ತೇನ್ ಇದೆಯಲ್ಲ, ಪ್ಯಾಲೆಸ್ತೇನು ಭಾರತದ ಪಾಲಿಗೆ ಪ್ಯಾಲೆಸ್ತೇನ್ ಹಳೆಯ ಮಿತ್ರ, ಒಂದು ರೀತಿಯ ಹಳೆಯ ಮಿತ್ರ. 1988 ಆಸುಪಾಸಲ್ಲಿ ಭಾರತ ಆ ದೇಶವನ್ನು ಒಂದು ರೀತಿ ಸ್ವತಂತ್ರ ದೇಶ ಅಂತ ಗುರುತಿಸಿತ್ತು. ಎಲ್ಲಿಂದಲೋ ಅಲೆಮಾರಿಗಳಿಗೆ ಅಲ್ಕೊಂಡು ಬಂದಂಥ ಈ ಪ್ಯಾಲೆಸ್ತೇನಿಯರು ಅರಬ್ ದೇಶಗಳಲ್ಲಿ ನೆಲೆಸ್ಕೊಂಡು ಆ ಪ್ಯಾಲೆಸ್ತೇನ್ ಭಾಗದಲ್ಲಿ ಇವರ ಅಲೆಮಾರಿಗಳಾಗಿದ್ದವರೆಲ್ಲ ಈ ಏನು ಹಿಟ್ಲರು ಇವ್ರನ್ನೆಲ್ಲ ಈ ಯಹೂದ್ಯರನ್ನೆಲ್ಲ ಕೊಲ್ಲಬೇಕು ಅಂತೇಳಿ ಡಿಸೈಡ್ ಮಾಡಿದಾಗ ಎಲ್ಲ ಕಡೆ ಚೆದರೋಗಿದ್ರು. ಕೊನೆಗೆ ಇವ್ರನ್ನೆಲ್ಲ ಬ್ರಿಟನ್ ಇವ್ರನ್ನೆಲ್ಲ ಇಂಗ್ಲೀಷರು ಕರ್ಕೊಂಬಂದು ಈ ಪ್ಯಾಲೆಸ್ತೇನ್ ಕಡೆ ತಳ್ತಾರೆ. ಇವರು ಎಲ್ಲಿಂದಲೋ ಬಂದು ಪ್ಯಾಲೆಸ್ತೇನ್ ಭಾಗದಲ್ಲಿ ನೆಲೆಗೊಂಡು ಈಗ ಈ ಇಸ್ರೇಲಿಗರು ಪ್ಯಾಲೆಸ್ತೇನರನ್ನೇ ಓಡಿಸ್ತಾ ಇದ್ದಾರೆ, ಅವ್ರ ಮೇಲೇ ಅಟ್ಯಾಕ್ ಮಾಡ್ತಿದ್ದಾರೆ. ನೋಡಿ ಇಂಥ ಒಂದು ದುರಂತಗಳು. ಈಗ ತನ್ನ ಅಸ್ತಿತ್ವ ಅಂದರೆ ತಾನು ಬದುಕಬೇಕು, ತನ್ನ ದೇಶವನ್ನು ಬದುಕಬೇಕು, ಯಹೂದ್ಯರೊಂದಷ್ಟು ಬದುಕಿದ್ರೆ ಸಾಕು, ಬೇರೆ ಯಾವ ದೇಶದವ್ರು ಹಾಳಾದರೂ ಪರವಾಗಿಲ್ಲ, ಗಾಜಾದವರು ಹಾಳಾದರೂ ಪರವಾಗಿಲ್ಲ, ಯಾವ ದೇಶಗಳು ಹಾಳಾದರೂ ಪರವಾಗಿಲ್ಲ. ಹಾಗಾಗಿ ನಾನು ಪ್ಯಾಲೆಸ್ತೇನರನ್ನು ಸಂಪೂರ್ಣ ನಾಶ ಮಾಡ್ತೀನಿ ಅಂತೇಳಿ ಪಣ ತೊಟ್ಟಿರುವಂಥ ಈ ಕೊಲೆಪಾತಕದ ನರರಾಕ್ಷಸ, ವಾರ್ ಕ್ರಿಮಿನಲ್ ಅಂಥೇಳಿ ಹೇಳಿದ್ದಾರೆ ವಿಶ್ವಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಇವ್ರಿಗೆ ಪಟ್ಟ ಕೊಟ್ಟಿವೆ ಕೆಟ್ಟ ಬಿರುದುಗಳನ್ನು. ಆ ಗಾಜಾದಲ್ಲಿ ಮಾಡ್ತಿರುವಂಥ ದಾಳಿಗಳನ್ನು ನೋಡಿದಾಗ ಶಾಲೆಗಳ ಮೇಲೆ ದಾಳಿ ಮಾಡೋದು, ಆಮೇಲೆ ಹಾಸ್ಟೆಲ್ಗಳ ಮೇಲೆ ದಾಳಿ ಮಾಡೋದು, ವಸತಿ ಸಮುಚ್ಚಯಗಳ ಮೇಲೆ ದಾಳಿ ಮಾಡೋದು, ಹಿಂಗೆ ಕುಡಿಯೋ ನೀರಿನ ಸೌಲಭ್ಯಗಳ ಮೇಲೆ, ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡೋದು, ಹಿಂಗೆ ದಾಳಿ ಮಾಡಿ 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 ಸುಮಾರು 20,000ಕ್ಕೂ ಹೆಚ್ಚು ಮಕ್ಕಳನ್ನು ಕೊಂದಿದ್ದಾರೆ. 20,000ಕ್ಕೂ ಹೆಚ್ಚು ಮಕ್ಕಳನ್ನು ಗಾಜಾದಲ್ಲಿ. ಅಲ್ಲಿನ ಆರೋಗ್ಯ ಇಲಾಖೆ ಹೇಳುತ್ತೆ, ಗಾಜಾದ ಆರೋಗ್ಯ ಇಲಾಖೆ ಹತ್ರ 75,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಒಂದು 2-3 ವರ್ಷಗಳ ಈ ಅವಧಿಯಲ್ಲಿ. ಹತ್ತತ್ರ 1 ಲಕ್ಷ ದಾಟ್ತಾ ಇದೆ. ಹೀಗೆ ಜೊತೆಗೆ ಈ ಯುದ್ಧದ ಪರಿಣಾಮವಾಗಿ ಅಲ್ಲಿನ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, ಮತ್ತು ಅಲ್ಲಿನ ಜನರಿಗೆ ಒಂದು ಆಹಾರದ ಸಮಸ್ಯೆ ಆಗ್ತಾಯಿದೆ, ಅದನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಪೌಷ್ಟಿಕಾಂಶದ ಕೊರತೆ, ಹಸಿವಿನಿಂದ ಜನರು ಸಾಯ್ತಾ ಇದ್ದಾರೆ. ಇಂಥದ್ರ ನಡುವೆ ಮತ್ತೆ ಅಟ್ಯಾಕ್ ಮಾಡೋದು. ಇಂಥ ಸಂದರ್ಭದಲ್ಲಿ ಭಾರತ ನನ್ನ ಭಾರತ, ಶಾಂತಿದೂತ ಭಾರತ, ಅಲಿಪ್ತ ನೀತಿಯ ನಾಯಕ ಭಾರತ ಆ ಯುದ್ಧವನ್ನು ನಿಲ್ಲಿಸಬೇಕಾಗಿತ್ತು. ನಾನು ವಿಶ್ವಗುರು ಅಂತೇಳಿ ಮೊಬ್ಬು ಭಕ್ತರಿಂದ ತಟ್ಟೆ ಬಡಿಸ್ಕೊಳ್ಳೋ ಪ್ರಧಾನಿ ಇದು ನಿಲ್ಲಿಸಬೇಕು, ಇದು ಒಳ್ಳೆಯದಲ್ಲ ಅಂತೇಳಿ ಹೇಳಬೇಕಾಗಿತ್ತು. ಇಸ್ರೇಲ್ಗೆ ಹೇಳಬೇಕಾಗಿತ್ತು, ಈ ರೀತಿಯ ಯುದ್ಧಗಳು ಒಳ್ಳೆಯದಲ್ಲ, ಯುದ್ಧಗಳು ಯಾವ ದೇಶಕ್ಕೂ ಒಳ್ಳೆಯದಲ್ಲ, ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು. ಆ ಧೈರ್ಯ ಇಲ್ಲ. ಈ ಮನುಷ್ಯನಿಗೆ ಯುದ್ಧಗಳನ್ನು ನಿಲ್ಲಿಸಬೇಕು, ಅಲ್ಲೆಲ್ಲೋ ಕ್ರೌರ್ಯಗಳಾದರೆ ಅದನ್ನು ತಡೆಗಟ್ಟಬೇಕು ಅನ್ನೋ ಮನಸ್ಸೇ ಇಲ್ಲ. ನಮ್ಮ ದೇಶದಲ್ಲೇ ಕ್ರೌರ್ಯಗಳಾದಾಗ ಅದನ್ನು ನಿಲ್ಲಿಸಲಿಲ್ಲ, ಇನ್ನು ಬೇರೆ ದೇಶದಲ್ಲಿ ಮಾತಾಡ್ತಾರ ಅಥವಾ ಅದ್ರ ಬಗ್ಗೆ ನಿಲ್ಲಿಸ್ತಾರ. ಮಣಿಪುರ ಅಲ್ಲೆಲ್ಲ ಒತ್ತಿ ಉರಿತು ಈ ಬುಡಕಟ್ಟು ಸಮುದಾಯಗಳ ಜಗಳಗಳು, ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದ್ರು. ಆ ರಾಜ್ಯಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಮಾಡುವ, ಜನರಿಗೊಂದು ಶಾಂತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಿ ಮಾಡಲಿಲ್ಲ. ಇನ್ನು ಅದರ ಬಗ್ಗೆ ಮಾತಾಡ್ತಾರೆ, ಗಾಜಾದ ಬಗ್ಗೆ. ಸೊ ಇದರಿಂದ ಏನಾಗುತ್ತೆ, ನರೇಂದ್ರ ಮೋದಿ ಒಬ್ಬ ಮನುಷ್ಯ ಆಕಸ್ಮಿಕವಾಗಿ ಪ್ರಧಾನಿ ಆಗಿದ್ದಾರೆ, 12 ವರ್ಷ ನಮ್ಮ ದೇಶವನ್ನು ಆಳ್ತಿದ್ದಾರೆ. ನಮ್ಮ ದೇಶದ ಒಂದು ದೌರ್ಭಾಗ್ಯ ಇದು.
ಆದರೆ ಮೊದಲಿಂದಲೂ ಭಾರತ ಯಾರಾದರೂ ಆಶ್ರಯ ಕೇಳ್ಕೊಂಡು ಬಂದವರಿಗೆ ಆಶ್ರಯವನ್ನು ಕೊಟ್ಟಿದೆ. ಇದೇ ಇಸ್ರೇಲ್ಗೆ ಆಶ್ರಯ ಕೊಟ್ಟಿದೆ. ಆಮೇಲೆ ಎಲ್ಲಾದರೂ ಯುದ್ಧಗಳಾದಾಗ ಯುದ್ಧಗಳು ನಿಲ್ಲಬೇಕು ಅಂತೇಳಿ ಮಾತಾಡಿದೆ. ಆಮೇಲೆ ಅಮೇರಿಕಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶದ ಪ್ರಧಾನಿಗಳು ಆ ದೇಶಗಳೇನಾದ್ರು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದರೆ ಅಲ್ಲಿ ಮುಲಾಜಿಲ್ಲದೆ ಅದನ್ನು ಖಂಡಿಸಿ ಬಂದಿದ್ದಾರೆ. ಅಂಥ ಒಂದು ಪರಂಪರೆ ಇರುವಂಥ ದೇಶ ನಮ್ಮದು. ಆದರೆ ಈ ಮನುಷ್ಯ ಇವರಿಬ್ಬರಿಗೆ ಏನು ಯುದ್ಧಕೋರರಿಗೆ ಈ ಒಂದು ಅಮೇರಿಕಾದ ಈ ಟ್ರಂಪು ಆಮೇಲೆ ಇವನು ಇಸ್ರೇಲ್ನ ನೇತನ್ಯಾಹು ಇವರಿಬ್ಬರು ಸ್ನೇಹ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಒಂದು ರೀತಿಯ ಒಂದು ದೊಡ್ಡ ಹೊಡೆತವನ್ನೇ ಕೊಡ್ತಾಯಿದ್ದಾರೆ. ಈ ಟ್ರಂಪು ಹೆಂಗೆ ಬುಗುರಿ ಆಡಿಸ್ದಂಗೆ ಈ ನರೇಂದ್ರ ಮೋದಿ ಕೇಳ್ತಿದ್ದಾರೆ. ಅವ್ನು ಹೆಂಗೆ ಆಡ್ತಾರೋ ಹಂಗೆ. ನೀನು ಪಲ್ಟಿ ಹೊಡಿಯೋ ಮಂಗಣ್ಣ ಅಂದರೆ ಪಲ್ಟಿ ಹೊಡಿತೀನಿ, ಲಾಗ ಹೊಡಿಯೋ ಮಂಗಣ್ಣ ಅಂದರೆ ಈ ಮಂಗಣ್ಣನ ಆಡಿಸ್ತಾರಲ್ಲ ಹಂಗೆ ಟ್ರಂಪ್ ಹೆಂಗೆ ಹೇಳ್ತಾರೋ ಹಂಗೆ ಈ ಮನುಷ್ಯ ಕೇಳ್ತಿದ್ದಾರೆ. ಆ ಜನರ ಆ ಅಮೇರಿಕದ ದೇಶದ ಹಿತಾಸಕ್ತಿಗಾಗಿ ನಮ್ಮ ರೈತರ ಹಿತವನ್ನು ಬಲಿಕೊಟ್ಟು ಒಂದು ವಾಣಿಜ್ಯ ಡೀಲನ್ನು ಮಾಡಿ ಈ ಮನುಷ್ಯ ನಮ್ಮ ದೇಶದ ಜನರಿಗೆ ಹೆಂಗೆ ಮೋಸ ಮಾಡಿದರು ಅಂತ ನಿಮ್ಗೆ ಗೊತ್ತಿದೆ. ಇನ್ನು ನೇತನ್ಯಾಹು ಇವರಿಂದ ನಮ್ಮ ದೇಶಕ್ಕೆ ಏನು ಪ್ರಯೋಜನ ಇಲ್ಲ. ಏನೇನೋ ಒಂದಷ್ಟು ರಕ್ಷಣೆ ವ್ಯವಸ್ಥೆ ಅದು ಇದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಅರಬ್ ದೇಶಗಳಲ್ಲಿ ನಮ್ಮ ಜನರು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಲಕ್ಷಾಂತರ ಜನರು ಅರಬ್ ದೇಶಗಳಲ್ಲಿ. ಆಮೇಲೆ ಅರಬ್ ದೇಶಗಳಿಂದ ನಮಗೆ ತೈಲ ಸಿಗ್ತಾಯಿದೆ, ಅನಿಲ ಸಿಗ್ತಾಯಿದೆ ಮತ್ತು ನಮಗೆ ಒಂದು ಫ್ರೆಂಡ್ಲಿ ಅಂದರೆ ನಮಗೆ ಒಂದು ರೀತಿ ಹೊರೆಯಾಗದಂತೆ ಅವರು ತೈಲಗಳನ್ನು ಕೊಡ್ತಾಯಿದ್ದಾರೆ. ಇಂಥ ವ್ಯವಸ್ಥೆ ಇರಬೇಕಾದ್ರೆ ನಮ್ಮ ದೇಶದ ಪ್ರಧಾನಿ ಗಾಜಾದ ಮೇಲೆ ನರರಾಕ್ಷಸತನವನ್ನು ಇಸ್ರೇಲ್ ಮಾಡ್ತಿರ್ಬೇಕಾದ್ರೆ ಈ ದಾಳಿ ನಿಲ್ಲಬೇಕು, ಇದು ಮಾತಾಡಬಾರ್ದು ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಸೊ ಇದರಿಂದ ನಮ್ಮ ದೇಶದ ಪತ್ರಿಕಾ ಸ್ವಾತಂತ್ರ್ಯ ಹಾಳಾಗಿದೆ, ಸೂಚ್ಯಂಕ ತುಂಬ ಕೆಳಕ್ಕೆ ಹೋಗಿದೆ, ನಮ್ಮ ದೇಶದ ಗ್ರೋತು ಡೌನ್ ಆಗ್ತಾಯಿದೆ. ಸೊ ಕಾರಣ ಏನು ಅಂದರೆ ಪ್ರಧಾನಿಗೆ ನರೇಂದ್ರ ಮೋದಿಗೆ ಒಂದು ಸರಿಯಾದ ಒಂದು ವಿದೇಶಾಂಗ ನೀತಿ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಒಬ್ಬ ವಿಶ್ವನಾಯಕನಾಗುವ ಲಕ್ಷಣಗಳು ಇಲ್ಲ. ಬೇರೆ ದೇಶಗಳು ಈ ರೀತಿ ಸಮಸ್ಯೆಗಳಾದಾಗ, ಯುದ್ಧಗಳಾದಾಗ ಅದನ್ನು ಹೆಂಗೆ ಹೇಳಬೇಕು, ಅದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನುವಂಥ ಇದಿಲ್ಲ. ನೋಡಿ, ಅಮೇರಿಕಾ, ಇಸ್ರೇಲು ಮತ್ತು ಇರಾನ್ ಈ ಮೂರು ದೇಶಗಳ ಯುದ್ಧದ ಮಧ್ಯಸ್ಥಿತಿಯನ್ನು ಪಾಕಿಸ್ತಾನ ವಹಿಸ್ಕೊಂಡು ಅದರ ಕ್ರೆಡಿಟನ್ನು ತೆಗೆದುಕೊಳ್ಳುತ್ತೆ ಅಂತಂದರೆ ನಮ್ಮ ದೇಶದ ಪ್ರಧಾನಿ ಯೋಚನೆಗಳು ಅದೆಷ್ಟು ಇದನ್ನು ಅವಕಾಶವನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ದುರ್ಬಲಗೊಂಡ್ರು ಅನ್ನುವಂಥದ್ದು. ಸೊ ಗಾಜಾದ ಮೇಲಿನ ಈ ದಾಳಿಗಳು ನಿಲ್ಲಬೇಕಾಗಿದೆ. ಅಲ್ಲಿ ಟಾರ್ಗೆಟ್ ಮಾಡಿ ನಾವಷ್ಟೇ ಬದುಕಬೇಕು ಅಂತೇಳಿ ಆ ಇಸ್ರೇಲ್ನ ನೇತನ್ಯಾಹು ಮಾರಣ ಹೋಮವನ್ನೇ ಮಾಡ್ತಾ ಇದ್ದಾನೆ. ಸೊ ಇನ್ನಾದರೂ ಭಾರತ ಸರ್ಕಾರ ತನ್ನ ಈ ಮೌನವನ್ನು ಬದಲಾಯಿಸ್ಕೊಂಡು ಅದನ್ನು ಖಂಡಿಸುವ, ಆ ದಾಳಿಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಎಲ್ಲೇ ಅನ್ಯಾಯಗಳಾಗಲಿ, ಎಲ್ಲೇ ಕ್ರೌರ್ಯಗಳಾಗಲಿ ಅದರ ಬಗ್ಗೆ ತುಡಿಯುವ, ಮಿಡಿಯುವ ಮಾನವಂತಿಕೆ, ಮನುಷ್ಯತ್ವವನ್ನು ನಾವು ಮೆರೀಬೇಕು. ಅದು ನನ್ನ ದೇಶದ ಗುಣ. ಅದು ಅಂಥ ಗುಣವನ್ನು ನಮ್ಮ ದೇಶದ ಪ್ರಧಾನಿ ಮೈಗೂಡಿಸ್ಕೊಳ್ಳಿಲ್ಲ ಅಂತಂದರೆ ಅದು ನಮಗೆ ಒಂದು ರೀತಿ ದೌರ್ಭಾಗ್ಯ, ನಮಗೊಂದು ಶೇಮ್ ಅನಿಸುತ್ತೆ. ಏನಪ್ಪ ನಮ್ಮ ಪ್ರಧಾನಿ ಇಂಥ ಅನ್ಯಾಯಗಳಾದಾಗ ಇದ್ರ ಬಗ್ಗೆ ಮಾತಾಡಲ್ಲ, ಆದರೆ ಬೇರೆದ್ರ ಬಗ್ಗೆ ಭಾಳ ಆಸಕ್ತಿ. ಮೆಲೋನಿ ಹೆಸರಲ್ಲಿ ಮೆಲೋಡಿ ಚಾಕ್ಲೇಟ್ ತೊಗೊಬೇಕು ಅನ್ನೋ ಕ್ರಿಯೇಟಿವಿಟಿ ಬರುತ್ತೆ, ಅಲ್ಲಿ ಅನ್ಯಾಯ ಆಗಿದೆ ಅದನ್ನು ಖಂಡಿಸ್ಬೇಕು ಅನ್ನುವಂಥ ಯೋಚನೆ ಬರಲ್ವಲ್ಲಪ್ಪ ಅನ್ನೋ ಬೇಸರ ಆಗುತ್ತೆ. ಸೊ ಈ ನೆಲೆಯಲ್ಲಿ ಯೋಚನೆ ಮಾಡಲಿ. ಗಾಜಾದಲ್ಲಿ ನರರಾಕ್ಷಸತನ, ದುಷ್ಕೃತ್ಯಗಳು, ಆ ಒಂದು ಬಾಂಬ್ ದಾಳಿ ನಿಲ್ಲಲಿ, ಆ ಭೀಕರತೆ ಸಂಪೂರ್ಣವಾಗಿ ನಾಶ ಆಗಲಿ, ಅಲ್ಲಿ ಶಾಂತಿ ನೆಲೆಗೊಳ್ಳಲಿ, ಅಲ್ಲಿನ ಜನರು ನೆಮ್ಮದಿಯನ್ನು ಕಾಣಲಿ, ಸಣ್ಣ ಮಕ್ಕಳ ಮೇಲೆ ಆಗುವಂಥ ದಾಳಿಗಳು ನಿಲ್ಲಲಿ. ಅವು ಇನ್ನೂ ಸಾಕು, ಇಷ್ಟು ಆಗಿರೋ ಘೋರ ದುರಂತಗಳು ಇನ್ನೂ ನಡೆಯೋದು ಬೇಡ, ದುಷ್ಕೃತ್ಯಗಳನ್ನು ನಿಲ್ಲಬೇಕಾಗಿದೆ. ಒಟ್ಟಾರೆ ಜಗತ್ತಲ್ಲಿ ಅರಳಬೇಕಾಗಿರೋದು ಪ್ರೀತಿ, ಸ್ನೇಹ, ಶಾಂತಿ, ಕಾರುಣ್ಯಗಳೇ ಹೊರತು ಈ ಯುದ್ಧಗಳ ಬಾಂಬುಗಳು, ಸಿಡಿಮದ್ದುಗಳು, ಈ ಕ್ರೌರ್ಯಗಳಿಂದ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ನಮ್ಮ ದೇಶ ಕೊಡಲಿ. ಮತ್ತು ಇಸ್ರೇಲ್ ತನ್ನ ಈ ಯುದ್ಧಕೋರ ನೀತಿಯನ್ನು ನಿಲ್ಲಿಸ್ತಾ ಇದ್ದರೆ ಕಾಲವೇ ಅದಕ್ಕೆ ಉತ್ತರ ಕೊಡುವ ದಿನಗಳು ಬರುತ್ತವೆ. ಒಟ್ಟಾರೆ ಅಲ್ಲಿನ ಯುದ್ಧಗಳು ನಿಂತು ಗಾಜಾದ ಜನರು ನೆಮ್ಮದಿಯನ್ನು ಕಾಣಲಿ. ಜಗತ್ತಿನಲ್ಲಿ ಎಲ್ಲ ಕಡೆ ಯುದ್ಧಗಳು ಬೇಕಾಗಿಲ್ಲ. ಬುದ್ಧ ಹೇಳಿದ್ದು ಶಾಂತಿ, ಯುದ್ಧ ಬೇಕಾಗಿಲ್ಲ ಮನುಷ್ಯನಿಗೆ, ಬುದ್ಧ ಬೇಕಾಗಿದೆ. ಯಾಕೆಂದರೆ ಭಾರತ ಬುದ್ಧನ ನೆಲ. ಹಾಗಾಗಿ ಯುದ್ಧಗಳು ಎಲ್ಲೆಲ್ಲಿ ನಡೀತಾವೋ ಬುದ್ಧನ ಭಾರತ, ಅಲ್ಲಿ ಯುದ್ಧಗಳನ್ನು ನಿಲ್ಲಿಸುವಲ್ಲಿ
ಬದ್ಧರಾಗಿರಬೇಕು. ಏನಂತೀರಿ? ನಮಸ್ಕಾರ.